ಎಸ್, ಬಸ್ ಆಕ್ಚುಯಲ್ ಕಟ್ಟಾಗಿ ತಪ್ಪಿದೆ ಭಾರೀ ಅನಾಹುತ. ಗುಂಡ್ಲುಪೇಟೆಯ ತೆರಕನಾಂಬಿ ಬಳಿ ಘಟನೆ ಜರುಗಿರುವಂಥದ್ದು. ಪದೇ ಪದೇ ಕೆಟ್ಟು ನಿಲ್ತಾ ಇದೆ ಗುಂಡ್ಲುಪೇಟೆ ಡಿಪೋ ಬಸ್ಗಳು. ಯಾಕೆ ಅಂತ ಗೊತ್ತಿಲ್ಲ. ಇದಾಗಲೇ ನಮಗೆ ಎಷ್ಟನೇ ಸುದ್ದಿ ಬರ್ತಾ ಇರೋದಿದು. ಈ ತಿಂಗಳಲ್ಲೇ 4ನೇ ಸುದ್ದಿ ಬರ್ತಾ ಇದೆ. ನಡು ರಸ್ತೆಯಲ್ಲಿ ಪ್ರಯಾಣಿಕರ ಪರದಾಟ. ಹಳೆ ಬಸ್ಗಳಿಗೆ ಟಿಂಕರಿಂಗ್ ಪೇಂಟಿಂಗ್ ಅನ್ನ ಮಾಡ್ತಿದ್ದಾರಾ ಅನ್ನುವಂಥ ಅನುಮಾನ ಶುರುವಾಗಿದೆ. ಆದರೆ ಸರ್ವಿಸ್ ಮಾಡ್ತಿದ್ದಾರೋ ಇಲ್ವೋ ಕರೆಕ್ಟ್ ಆಗಿ ಅನ್ನುವಂಥ ಅನುಮಾನ ಕೂಡ ಶುರುವಾಗಿದೆ. ಚಾಲಕನ ಜಾಗರೂಕತೆಯಿಂದ ಅಪಘಾತ ಜಸ್ಟ್ ಮಿಸ್ ಆಗಿದೆ. ಇದು ಗುಂಡ್ಲುಪೇಟೆ ಡಿಪೋಗೆ ಸೇರಿದಂತ ಬಸ್ ಆಗಿರುವಂಥದ್ದು. ಚಾಮರಾಜನಗರದಿಂದ ತೆರಕನಾಂಬಿ ಮಾರ್ಗವಾಗಿ ಗುಂಡ್ಲುಪೇಟೆಗೆ ಬರ್ತಿದ್ದಂತ ಬಸ್ ಇದು ಕೆಟ್ಟು ನಿಂತಿದೆ. ಆಕ್ಸಿಲ್ ಕಟ್ ಆಗಿದೆ ರಸ್ತೆ ಮಧ್ಯದಲ್ಲಿ. ಇಂತಹ ಕೆಟ್ಟೋಗಿರುವಂತಹ ಬಸ್ಗಳನ್ನ ಯಾಕೆ ಈ ಭಾಗಕ್ಕೆ, ಗ್ರಾಮಾಂತರ ಭಾಗಕ್ಕೆ ಹಾಕಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಟಿಂಕರಿಂಗ್ ಪೇಂಟಿಂಗ್ ಅಂತೂ ಚೆನ್ನಾಗಿರುತ್ತೆ. ಬಸ್ಗೆ ಸರ್ವಿಸ್ ಮಾಡ್ತಿದ್ದಾರೋ ಇಲ್ವೋ ಅಂತ ಇದು ನಾವು ಕೇಳ್ತಿರೋ ಪ್ರಶ್ನೆ ಅಲ್ಲ. ಅಲ್ಲಿರ್ತಕ್ಕಂಥ ಸ್ಥಳೀಯರು, ಸಾರ್ವಜನಿಕರು, ಪ್ರಯಾಣಿಕರು ಕೇಳ್ತಿರ್ತಕ್ಕಂಥ ಪ್ರಶ್ನೆ. ಯಾಕಂದ್ರೆ ಪದೇ ಪದೇ ಗುಂಡ್ಲುಪೇಟೆ ಡಿಪೋ ಬಸ್ಗಳು ಯಾಕೆ ಕೆಟ್ಟು ನಿಲ್ತಾ ಇದೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿರುವಂಥದ್ದು. ಯಾಕಂದ್ರೆ ಇದಾಗಲೇ 4ನೇದೋ 5ನೇದೋ ಸುದ್ದಿ ಬರ್ತಾ ಇರೋದು ನಮಗೆ ಗುಂಡ್ಲುಪೇಟೆ ಬಸ್ ಡಿಪೋದು. ಹಾಗಾಗಿ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಏನಾದರೂ ಅಧಿಕಾರಿಗಳಿಗೂ ಕೂಡ ಕೇಳ್ದೇನೆ ಏನಾದರೂ KSRTC ಇಂದ ಬೇರೆ ಭಾಗದಲ್ಲಿ ಓಡಾಡ್ತಿರ್ತಕ್ಕಂಥ ಹಳೆ ಬಸ್ಗಳನ್ನೇನಾದರೂ ತೆಗೆದು ಗುಂಡ್ಲುಪೇಟೆ ಭಾಗಕ್ಕೆ ಏನಾದರೂ ಗುಂಡ್ಲುಪೇಟೆ ಡಿಪೋ ಬಸ್ಗೆ ಹಾಕ್ತಿದ್ದಾರಾ, ಇದು ಕೂಡ ಪ್ರಶ್ನೆ ಆಗುತ್ತೆ. ಯಾಕಂದರೆ ಒಂದೊಂದು ಬಸ್ ಒಂದೊಂದು ರೀತಿಲಿ ಕೆಟ್ಟು ನಿಲ್ತಾ ಇದೆ. ಪ್ರಯಾಣಿಕರು ರೋಡ್ನಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಬಂದಿದೆ. ಏನೇನು ಕಾರ್ಯಗಳ ಮೇಲೆ, ಏನೇನು ಕೆಲಸಗಳ ಮೇಲೆ ಹೋಗ್ತಿದ್ದಾರೋ, ವಿದ್ಯಾರ್ಥಿಗಳಿರ್ತಾರೆ, ಹೆಣ್ಣುಮಕ್ಳಿರ್ತಾರೆ, ಕೆಲಸಗಳಿಗೆ ಹೋಗೋರು ಇರ್ತಾರೆ, ಅವರೆಲ್ಲ ಬೀದಿಯಲ್ಲಿ ನಿಂತು ಕಾಯುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಅವರು ಕೂಡ ಟ್ಯಾಕ್ಸ್ ಪೇಯರ್ಸ್ ಅಲ್ವಾ, ಅವ್ರಿಗೆ ಯಾಕೆ ಈ ರೀತಿ ಆಗುತ್ತೆ? ಯಾಕಂದರೆ ಆಕ್ಸಲ್ ಕಟ್ಟ ಆಗುವಂಥ ಸಂದರ್ಭದಲ್ಲಿ ಏನಾದರೂ ಚಾಲಕ ಜಾಗರೂಕನಾಗಿ ಇಲ್ಲದೇ ಇದ್ದಿದ್ರೆ, ಆತ ಏನಾದರೂ ಗಾಬರಿ ಆಗಿದ್ದಿದ್ರೆ ಅಲ್ಲಿ ಕಥೆನೇ ಬೇರೆ ಆಗಿರ್ತಿತ್ತು. ಮಕ್ಕಳು, ಹೆಣ್ಣುಮಕ್ಕಳು, ವಿದ್ಯಾರ್ಥಿಗಳು, ವಯಸ್ಸಾದ ವೃದ್ಧರು ಎಲ್ಲರೂ ಕೂಡ ಬಸ್ನಲ್ಲಿ ಇರ್ತಾರೆ. ಅವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಏನು ಕತೆ? ಇದನ್ನೆಲ್ಲ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಯಾಕಂದರೆ ಬಸ್ನಲ್ಲಿ ಪ್ರಯಾಣಿಕರು ಪ್ರಯಾಣ ಮಾಡೋದು, ನಾವು ಸೇಫಾಗಿರ್ತೀವಿ, ನಾವು ಆರಾಮವಾಗಿ ನಾವು ಹೋಗಬೇಕಾದಂಥ ಜಾಗಕ್ಕೆ ತಲುಪ್ಬೋದು ಅಂತ. ಅದನ್ನು ಬಿಟ್ಟು ಬಸ್ಗಳೇ ಈ ರೀತಿ ಕೆಟ್ಟು ನಿಂತಾಗ ಏನು ಮಾಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ಪದೇ ಪದೇ ಗುಂಡ್ಲುಪೇಟೆ ಬಸ್ ಡಿಪೋದ ಬಸ್ಗಳು ಈ ರೀತಿ ಆಗ್ತಿದೆ ಅಂತ ಪದೇ ಪದೇ ಸುದ್ದಿಯನ್ನು ಓದಲಿಕ್ಕೂ ಕೂಡ ನಮಗೂ ಕೂಡ ಬೇಸರ ಆಗುತ್ತೆ. ನಾನೇ 4ನೇದೋ 5ನೇದೋ ಸುದ್ದಿ ಓದ್ತಾ ಇರೋದು ಇದು ಗುಂಡ್ಲುಪೇಟೆ ಡಿಪೋ ವಿಭಾಗದ್ದು. ಎಸ್, ಈ ಬಗ್ಗೆ ನಾನು ಜಾಸ್ತಿ ಮಾತನಾಡೋದಕ್ಕಿಂತ ಕುಮಾರ್ ನಾಯಕ್ TK ಇವರು ಡಿಪೋ ಮ್ಯಾನೇಜರ್, ಗುಂಡ್ಲುಪೇಟೆ ವಿಭಾಗದ ಡಿಪೋ ಮ್ಯಾನೇಜರ್, ಇವರು ನಮ್ಮೊಟ್ಟಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ಸರ್ ನನ್ನ ಧ್ವನಿ ಕೇಳ್ತಾ ಇದೆಯಾ ಸರ್? ಎಸ್ ಸರ್, ಈಗ ಪದೇ ಪದೇ ಗುಂಡ್ಲುಪೇಟೆ ವಿಭಾಗದ ಬಸ್ಗಳು ಯಾಕೆ ಕೆಟ್ಟು ನಿಲ್ತಿದೆ, ಏನ್ ಸಮಸ್ಯೆ ಆಗ್ತಿದೆ ಸರ್? ಮುಕ್ತವಾಗಿ ಮಾತಾಡ್ಬೋದು ಸರ್ ನೀವು. ಸರ್ ಏನಿಲ್ಲ, ಈಗ ನಾನು ಇತ್ತೀಚೆಗೆ ಬಂದಿದ್ದೇನೆ. ಓಕೆ ಸರ್. ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ನಾನೀಗ ಸರಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಇತ್ತೀಚೆಗೆ ಬಂದಿದ್ದೇನೆ ಎಲ್ಲ. ಆಮೇಲೆ ಏನೇ ಪ್ರಾಬ್ಲಮ್ ಅದು ಕೂಡ ಇಮಿಡಿಯೇಟ್ ಅದನ್ನ ಅಟೆಂಡ್ ಮಾಡಿಸಿ ಕಳಿಸೋ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೀನಿ. ಎಸ್ ಸರ್, ಇನ್ನು ಮುಂದೆ ಅದು ಸುಧಾರಣೆ ಆಗುತ್ತೆ ಸರ್. ಎಸ್ ಸರ್, ಅಂದರೆ ಈಗಾಗಲೇ ನಾನು 4ನೇ 5ನೇ ಸುದ್ದಿ ಓದ್ತಾ ಇರೋದಿದು ಈ ತಿಂಗಳಲ್ಲೇ ಬರ್ತಾ ಇದೆ ಗುಂಡ್ಲುಪೇಟೆ ಬಸ್ ಡಿಪೋ ವಿಭಾಗದ್ದು. ಹಾಗಾಗಿ ಪದೇ ಪದೇ ಯಾಕೆ ಗುಂಡ್ಲುಪೇಟೆ ವಿಭಾಗದ್ದೇ ಆಗ್ತಾ ಇದೆ ಅಂತ ಅನ್ಸುತ್ತೆ ಸರ್? ಇಲ್ಲ, ನಾನು ಇತ್ತೀಚೆಗೆ ಬಂದಿದ್ದೇನಲ್ಲ ಸರ್, ರೀಸೆಂಟ್ ಆಗಿ ಬಂದಿದ್ದೇನೆ. ಈಗ ವಾಹನ ದುರಸ್ತಿಗೆ ಅತಿ ಹೆಚ್ಚು ಗಮನ ಕೊಟ್ಟು ನಾವು ಸರಿ ಮಾಡ್ಕೊತೀವಿ ಸರ್. ಹಾಗಾಗಿ ಏನೇ ಸಮಸ್ಯೆ ಇದ್ರು ಕೂಡ ನನಗೆ ಪಬ್ಲಿಕ್ ನೀವು ಮಾತಾಡ್ತೇನೆ. ನಾನು ಅವ್ರಿಗೆ ಸ್ಪಂದಿಸ್ತಾ ಇದ್ದೀನಿ. ಆಮೇಲೆ ಆಗದೆ ಇರೋ ಮಧ್ಯದಲ್ಲಿ ಇರೋ ಕೂಡ ಏನಾರ ಸಮಸ್ಯೆ ಇತ್ತು ನಾನು ಬೇರೆ ಬಸ್ ಹಾಕಿ ಜನಗಳಿಗೆ ನಾನು ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದೀನಿ. ಎಸ್ ಸರ್, ನಿಮ್ಮಿಂದ ಈ ರೀತಿ ಮಾತುಗಳನ್ನ ಕೇಳೋದಕ್ಕೆ ನಮಗೂ ಖುಷಿ ಆಗುತ್ತೆ. ಯಾಕಂದ್ರೆ ಈಗ ಬಂದಿದ್ದೀನಿ, ಏನೇ ಸಮಸ್ಯೆ ಇದ್ರೂ ಸರಿ ಮಾಡ್ತೀನಿ ಅಂತ. ಆದರೆ ನನ್ನ ಪ್ರಶ್ನೆ ಇರೋದು ಸರ್, ಟಿಂಕರಿಂಗ್ ಪೇಂಟಿಂಗ್ ಮಾಡಿ ಏನಾದರೂ ಸರ್ವಿಸ್ ಆಗದೆ ಇರೋ ಬಸ್ಗಳನ್ನ ತುಂಬಾ ಓಡಾಡಿ ಹಳೆ ಬಸ್ಗಳನ್ನ ಏನಾದರೂ ನಿಮ್ಮ ಭಾಗಕ್ಕೆ ಹಾಕ್ಬಿಟ್ಟಿದ್ದಾರಾ ಅಂತ ಪ್ರಶ್ನೆ ಸರ್. ಇಲ್ಲ ಸರ್, ಅದು ಆತರ ಇಲ್ಲ. ನಾವು ಮಾಮೂಲಿ ನಾವು FC ಅಂತ ಮಾಡ್ತೇವೆ. ಎಸ್ ಸರ್. ನಮ್ಮಲ್ಲಿ ಏನಾಗುತ್ತೆ, ವಿಭಾಗೀಯ ಕಾರ್ಯಗಾರಕ್ಕೆ ಹೋಗ್ತವೆ, ಅಲ್ಲೆಲ್ಲ ರೆಡಿಯಾಗಿ ಬರ್ತವೆ. ಓಕೆ ಸರ್. ಅದ್ರದ್ದೇನು ಸಮಸ್ಯೆ ಇಲ್ಲ ಸರ್. ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇತ್ತು, ಅದನ್ನ ಸರಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಇಲ್ಲಿ ಹಾಕಿದ್ದಾರೆ, ನನ್ನ ಆಯ್ಕೆ ಮಾಡಿ ನನ್ನನ್ನ ಈ ಘಟಕಕ್ಕೆ ನಿಯೋಜನೆ ಮಾಡಿದ್ದಾರೆ. ಈ ಹಿಂದೆ ನಾನು ಚಾಮರಾಜನಗರದಲ್ಲಿದ್ದೆ. ಈಗ ನನ್ನನ್ನ ನಮ್ಮ ಇಲಾಖೆಯವರು, ನಮ್ಮ ಮೇಲಾಧಿಕಾರಿಗಳು ನನ್ನನ್ನ ಇಲ್ಲಿ ಡೆಪ್ಯೂಟ್ ಮಾಡಿದ್ದಾರೆ. ಸೊ ನಾನು ಶಕ್ತಿ ಮೀರಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲ, ಈ ಭಾಗದ ಜನಗಳಿಗೆ ನಾನು ಈಗ ಇತ್ತೀಚೆಗೆ ತೊಂದರೆ ಆಗಿಲ್ಲ.
ಎಲ್ಲ ಟೆಕ್ನಿಕಲ್ ಇಶ್ಯೂಸ್ ಏನಾದ್ರು ಸಣ್ಣ ಪುಟ್ಟ ಆಗಿದೆ ಅದನ್ನ ಸರಿ ಮಾಡ್ಕೊಂಡು ಹೋಗೋಣ ಸರ್. ಓಕೆ ಸರ್. ಅಂದರೆ ನಮ್ಮ ಒಂದು ಕಳಕಳಿ ಏನಂದರೆ, ನಮ್ಮ ಟಿ ವಿ ಮೈಸೂರಿನ ಕಳಕಳಿ ಮನವಿ ಏನಂದರೆ, ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ತೊಂದರೆ ಆಗದೇ ಇದ್ದಂತೆ ನೀವು ಬಸ್ಗಳನ್ನ ತಯಾರು ಮಾಡಿಕೊಡ್ತೀರಾ ಅನ್ನೋದು ಒಂದು ವಿಶ್ವಾಸ ನೀಡ್ಬೋದು ಸರ್. ಇಲ್ಲ ಸರ್, ಮಾಡ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಮಾಡಲೇಬೇಕು ನಾವು, ಮಾಡಲೇಬೇಕು, ಮಾಡಲಿದ್ರೆ ಆಗೋದಿಲ್ವಲ್ಲ ಸರ್. ಎಸ್ ಸರ್, ಹೌದು, ನಿಜ. ಈಗ ನಮ್ಮ ಪ್ರಯಾಣಿಕರು ಇಲ್ಲಿಂದ ಹತ್ರ ಅವ್ರು ಮೈಸೂರು ಅಂತ ತಲುಪಕೊಂಡಾಗ ಹೌದು, ಆ ಒಂದು ಸರ್ವಿಸ್ ನಾವು ಮಾಡಲೇಬೇಕು ಸರ್. ಹೌದು ಸರ್. ಗುಡ್ ಟು ಹಿಯರ್ ಫ್ರಮ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಸಮಯನ ನಮ್ಮ ಟಿವಿ ಒಟ್ಟಿಗೆ ಕೊಟ್ಟಿದ್ದಕ್ಕೆ. ಇರ್ಲಿ ಸರ್, ಇಲ್ಲಿ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಆಯ್ತು ಸರ್.